ನಮಸ್ಕಾರ. ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ಭಾರತದ ತತ್ವಶಾಸ್ತ್ರದ ಇತಿಹಾಸದಲ್ಲೇ ಅತಿ ದೊಡ್ಡ ಪ್ರಭಾವ ಬೀರಿದ ಒಬ್ಬ ವ್ಯಕ್ತಿ ಬಗ್ಗೆ. ಯೋಚ್ನೆ ಮಾಡಿ, ಕೇವಲ 32 ವರ್ಷ ಬದುಕಿ ಇಡೀ ದೇಶದ ಯೋಚನಾ ಲಹರಿಯನ್ನೇ ಬದಲಿಸಿದ ಆದಿಶಂಕರರ ಅದ್ಭುತ ಕಥೆಯನ್ನ ಇವತ್ತು ನೋಡೋಣ ಅಲ್ವಾ. ಇದು ಕೇಳೋಕೆ ಎಷ್ಟು ಆಶ್ಚರ್ಯ ಆಗತ್ತೆ. ಒಬ್ಬ ವ್ಯಕ್ತಿ ಕೇವಲ 3 ದಶಕಗಳಲ್ಲಿ ಇಡೀ ದೇಶದ ಸ್ಪಿರಿಚುವಲ್ ಮತ್ತು ಫಿಲಾಸಾಫಿಕಲ್ ನಕ್ಷೆಯನ್ನೇ ಹೇಗೆ ಬದಲಾಯಿಸೋಕೆ ಸಾಧ್ಯ? ಹೇಗೆ ಸಾಧ್ಯವಾಯಿತು ಇದು? ಬನ್ನಿ, ಈ ಪ್ರಶ್ನೆಗೆ ಉತ್ತರನ ಅವರ ಜೀವನದ ಪಯಣನಲ್ಲೇ ಹುಡುಕೋಣ. ಸರಿ, ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಮೊದಲು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡ್ಬೇಕು. ಎಲ್ಲಿಗೆ? ಶಂಕರರು ಹುಟ್ಟಿದ ಕಾಲಕ್ಕೆ, ಅಂದ್ರೆ 8ನೇ ಶತಮಾನದ ಭಾರತಕ್ಕೆ ಹೋಗಿ ಬರೋಣ. ಹಾಗಾದ್ರೆ ಆ ಕಾಲದಲ್ಲಿ ಭಾರತ ಹೇಗಿತ್ತು? ಅಂದ್ರೆ ಒಂದ್ರೀತಿ ತಾತ್ವಿಕ ಗೊಂದಲದ ಗೂಡಾಗಿತ್ತು. ಯಾಕಂದ್ರೆ ಹಲವಾರು ಮತಗಳು, ಪಂಥಗಳು, ಬೇರೆ ಬೇರೆ ಫಿಲಾಸಫಿಗಳು, ಪ್ರತಿಯೊಬ್ರೂ ನಾವೇ ಸರಿ, ನಮ್ಮ ದಾರಿನೇ ಸರಿ ಅಂತ ವಾದಿಸ್ತಾ ಇದ್ರು. ಇದ್ರಿಂದ ಜನಸಾಮಾನ್ಯರಿಗೆ ಯಾವುದು ಸರಿ, ಯಾವುದು ತಪ್ಪು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಒಂದ್ರೀತಿ ಸ್ಪಿರಿಚುವಲ್ ಕನ್ಫ್ಯೂಷನ್ ಅಂತಾರಲ್ಲ, ಆ ಥರ. ಈ ಪರಿಸ್ಥಿತಿಗೆ ಎಲ್ಲರನ್ನೂ ಒಂದು ಮಾಡುವಂಥ ಒಂದು ದೃಷ್ಟಿಕೋನದ ಅವಶ್ಯಕತೆ ತುಂಬಾ ಇತ್ತು. ಸೊ, ಇಂಥ ಒಂದು ಗೊಂದಲದ ವಾತಾವರಣದಲ್ಲಿ ಕೇರಳದ ಕಾಳಡಿ ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಅದ್ಭುತ ಬಾಲಕ ಹುಟ್ತಾನೆ. ಅವರೇ ಆದಿಶಂಕರರು. ಶಂಕರರ ಪ್ರತಿಭೆ ಏನಿದ್ರು ಅದು ಚಿಕ್ಕ ವಯಸ್ಸಿಂದಾನೇ ಕಾಣಿಸ್ತಿತ್ತು. ತಂದೆ ಶಿವಗುರು, ತಾಯಿ ಆರ್ಯಾಂಬ. ಇವರ ಮಗನಾಗಿ ಹುಟ್ಟಿದ ಈ ಹುಡುಗ ಯೋಚ್ನೆ ಮಾಡಿ ಚಿಕ್ಕ ಮಗುವಾಗಿದ್ದಾಗ್ಲೇ 4 ವೇದಗಳನ್ನ ಪೂರ್ತಿಯಾಗಿ ಕಲ್ತ್ಬಿಟ್ಟಿದ್ದ. ಅಷ್ಟೇ ಅಲ್ಲ, ಅವರ ಲಾಜಿಕಲ್ ಥಿಂಕಿಂಗ್ ಮತ್ತೆ ಶ್ಲೋಕಗಳನ್ನ ರಚನೆ ಮಾಡೋ ಸಾಮರ್ಥ್ಯ, ಇದನ್ನೆಲ್ಲ ನೋಡಿ ಎಲ್ರಿಗೂ ಆಶ್ಚರ್ಯ ಆಗ್ತಿತ್ತು. ಆದ್ರೆ ಅವರ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಒಂದು ದಿನ ನದಿಲಿ ಸ್ನಾನ ಮಾಡ್ತಿದ್ದಾಗ ಒಂದು ಮೊಸಳೆ ಬಂದು ಅವರ ಕಾಲನ್ನ ಹಿಡ್ಕೊಂಡ್ಬಿಡುತ್ತೆ. ಆಗ ಅವರು ಅಮ್ಮನತ್ರ ಹೇಳ್ತಾರೆ, ಅಮ್ಮ, ನೀನು ನನಗೆ ಸನ್ಯಾಸಿಯಾಗೋಕೆ ಪರ್ಮಿಷನ್ ಕೊಟ್ರೆ ಮಾತ್ರ ಈ ಮೊಸಳೆ ನನ್ನ ಕಾಲನ್ನ ಬಿಡದು ಅಂತ. ಪಾಪ, ಮಗನ ಪ್ರಾಣ ಉಳಿಸ್ಬೇಕಲ್ಲ, ಅವರ ತಾಯಿ ಅಳ್ತೆಲೆ ಸನ್ಯಾಸಿಯಾಗೋಕೆ ಒಪ್ಪಿಗೆ ಕೊಡ್ತಾರೆ. ನೋಡಿ, ಇಲ್ಲಿಂದಾನೇ ಶುರುವಾಗೋದು ಅವರ ಸ್ಪಿರಿಚುವಲ್ ಜರ್ನಿ. ಅಪ್ಪಪ್ಪ, ಯೋಚ್ನೆ ಮಾಡಿ, ಆಗ ಅವರಿಗೆ ಕೇವಲ 8 ವರ್ಷ. 8ನೇ ವಯಸ್ಸಿಗೆ ಸನ್ಯಾಸತ್ವ ಸ್ವೀಕರಿಸಿ ಒಬ್ಬ ಗುರುವನ್ನ ಹುಡುಕಿಕೊಂಡು ನರ್ಮದಾ ನದಿ ತೀರಕ್ಕೆ ಬರ್ತಾರೆ. ಅಲ್ಲಿ ಅವರಿಗೆ ಸಿಗ್ತಾರೆ ಅವರ ಗುರು ಗೋವಿಂದ ಭಗವತ್ಪಾದರು. ಅವರ ಹತ್ರನೇ ಅದ್ವೈತ ವೇದಾಂತದ ಆಳವಾದ ಜ್ಞಾನವನ್ನೆಲ್ಲ ಸಂಪಾದನೆ ಮಾಡ್ತಾರೆ. ಸರಿ, ಹಾಗಾದ್ರೆ ಆ ಕಾಲದ ಕನ್ಫ್ಯೂಷನ್ಗೆಲ್ಲ ಶಂಕರರು ಕೊಟ್ಟ ಸೊಲ್ಯೂಷನ್ ಆದ್ರೂ ಏನು? ಆ ಉತ್ತರ ಇದೆಯಲ್ಲ, ಅದು ಒಂದೇ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ವಾಕ್ಯದಲ್ಲಿ ಅಡಗಿತ್ತು. ಆ ಒಂದು ವಾಕ್ಯ ಇಂಡಿಯನ್ ಫಿಲಾಸಫಿಯ ಇತಿಹಾಸದಲ್ಲೇ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಲೈನ್ಸ್ ಅಂತಾನೆ ಹೇಳ್ಬೋದು. ಯಾವುದದು? ಅದೇ ಅದ್ವೈತ ವೇದಾಂತದ ತಿರುಳು. ಆ ವಾಕ್ಯ ಬ್ರಹ್ಮ ಸತ್ಯಂ, ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ. ಈ ಒಂದೇ ಒಂದು ಸೂತ್ರ ಆ ಕಾಲದ ಎಲ್ಲ ತಾತ್ವಿಕ ಗೊಂದಲಗಳಿಗೂ ಶಂಕರರು ಕೊಟ್ಟ ಉತ್ತರವಾಗಿತ್ತು. ಹಾಗಾದ್ರೆ ಏನಿದ್ರ ಅರ್ಥ? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಇಡೀ ಬ್ರಹ್ಮಾಂಡದಲ್ಲಿ ಇರೋ ಒಂದೇ ಒಂದು ನಿಜವಾದ ಪರ್ಮನೆಂಟ್ ಸತ್ಯ ಅಂದ್ರೆ ಅದು ಬ್ರಹ್ಮ. ಹಾಗಾದ್ರೆ ನಾವು ನೋಡ್ತಿರೋ ಈ ಪ್ರಪಂಚ, ನಮ್ಮ ಸುಖ ದುಃಖ ಎಲ್ಲ ಏನೂ ಅಲ್ವಾ? ಶಂಕರರ ಪ್ರಕಾರ ಇದೆಲ್ಲ ಮಿಥ್ಯೆ. ಅಂದ್ರೆ ಇದು ತಾತ್ಕಾಲಿಕ, ಒಂದು ಭ್ರಮೆ ಇದ್ಹಾಗೆ. ಆದ್ರೆ ಇದ್ರಲ್ಲಿರೋ ಅತಿ ದೊಡ್ಡ ಕ್ರಾಂತಿಕಾರಕ ಯೋಚನೆ ಅಂದ್ರೆ ನಮ್ಮೆಲ್ಲರೊಳಗಿರೋ ಜೀವ ಅಥವಾ ಆತ್ಮ ಇದೆಯಲ್ಲ, ಅದು ಆ ಪರಮಸತ್ಯವಾದ ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಅಂದ್ರೆ ಪ್ರತಿಯೊಂದು ಜೀವಿಯೂ, ನಾವೆಲ್ಲರೂ ಆ ಬ್ರಹ್ಮನ ಅಂಶವೇ. ಜೀವ ಮತ್ತು ಬ್ರಹ್ಮ ಒಂದೇ. ಸರಿ, ಇಂಥ ಒಂದು ಅದ್ಭುತ ತತ್ವವನ್ನ ಅವರು ಸುಮ್ನೆ ಹೇಳಿಬಿಡ್ಲಿಲ್ಲ. ಅದನ್ನ ಇಡೀ ಭಾರತದ ಜನರಿಗೆ ತಲುಪಿಸಬೇಕು, ಸ್ಥಾಪಿಸಬೇಕು ಅಂತ ಒಂದು ದೊಡ್ಡ ಯಾತ್ರೆ ಹೊರಡ್ತಾರೆ. ಅದನ್ನೇ ದಿಗ್ವಿಜಯ ಅಂತ ಕರೆಯೋದು. ಈ ದಿಗ್ವಿಜಯ ಯಾತ್ರೆಯ ಉದ್ದೇಶ ತುಂಬಾನೇ ಕ್ಲಿಯರ್ ಆಗಿತ್ತು. ಕಾಲ್ನಡಿಗೆಯಲ್ಲೇ ದೇಶದ ಮೂಲೆ ಮೂಲೆಗೂ ಹೋಗೋದು, ಅಲ್ಲಿರೋ ದೊಡ್ಡ ದೊಡ್ಡ ಪಂಡಿತರ ಜೊತೆ ವಾದ ವಿವಾದ, ಚರ್ಚೆ ಮಾಡೋದು, ಜನರ ಮನಸ್ಸಲ್ಲಿರೋ ಧಾರ್ಮಿಕ ಕನ್ಫ್ಯೂಷನನ್ನ ದೂರ ಮಾಡೋದು, ಸಮಾಜಕ್ಕೆ ಹಾನಿ ಮಾಡೋ ಆಚರಣೆಗಳನ್ನ ನಿಲ್ಲಿಸಿ ಸನಾತನ ಧರ್ಮದ ಅಡಿಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ತರೋದು. ಇದೇ ಅವರ ಗುರಿಯಾಗಿತ್ತು. ನೋಡಿ, ಶಂಕರರ ಗ್ರೇಟ್ನೆಸ್ ಇರೋದೇ ಇಲ್ಲಿ. ಅವರ ಯೋಚನೆಗಳು ಕೇವಲ ಅವರ ಕಾಲಕ್ಕೆ ನಿಂತುಹೋಗ್ಬಾರ್ದು, ಅದು ಮುಂದಿನ ಸಾವಿರಾರು ವರ್ಷಗಳ ಕಾಲ ಉಳಿಬೇಕು ಅಂತ ಅವರಿಗೆ ಗೊತ್ತಿತ್ತು. ಅದಕ್ಕಾಗಿಯೇ ಅವರು ಒಂದು ಅದ್ಭುತ ಕೆಲಸ ಮಾಡಿದ್ರು. ಅದೇ ದೇಶದ 4 ದಿಕ್ಕುಗಳಲ್ಲಿ ಜ್ಞಾನದ ಕೇಂದ್ರಗಳನ್ನ ಸ್ಥಾಪಿಸಿದ್ದು. ಹಾಗಾದ್ರೆ ಆ 4 ಕೇಂದ್ರಗಳು ಯಾವುವು? ಪೂರ್ವದಲ್ಲಿ ಪುರಿಯಲ್ಲಿ ಗೋವರ್ಧನ ಪೀಠ, ಪಶ್ಚಿಮಕ್ಕೆ ಬಂದ್ರೆ ದ್ವಾರಕಾದಲ್ಲಿ ಶಾರದಾ ಪೀಠ, ಉತ್ತರದಲ್ಲಿ ಜ್ಯೋತಿರ್ಮಠ,
ಮತ್ತೆ ದಕ್ಷಿಣದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಶೃಂಗೇರಿಯಲ್ಲಿ ಶಾರದಾ ಪೀಠ. ಯೋಚ್ನೆ ಮಾಡಿ, ಈ 4 ಮಠಗಳು ಇವತ್ತಿಗೂ ಸಾವಿರಾರು ವರ್ಷ ಆದ್ಮೇಲೂ ಶಂಕರರ ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋಗ್ತಿರೋ ಜ್ಞಾನದ ದೀಪಗಳಾಗಿವೆ. ಕೇವಲ 32 ವರ್ಷದ ಜೀವನ, ಆದ್ರೆ ಅದರ ಇಂಪ್ಯಾಕ್ಟ್ ಇದೆಯಲ್ಲ, ಅದು ಸಾವಿರಾರು ವರ್ಷಗಳದ್ದು. ಶಂಕರರು ಬಿಟ್ಟು ಹೋದ ಆ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಅವರ ಕೊಡುಗೆ ನಿಜಕ್ಕೂ ಎಷ್ಟು ದೊಡ್ಡದು ಅಂದ್ರೆ, ಅವರ ಲಾಜಿಕಲ್ ಮಾತುಗಳಿಂದ ಸನಾತನ ಧರ್ಮಕ್ಕೆ ಒಂದು ಹೊಸ ಶಕ್ತಿಯನ್ನೇ ತಂದುಕೊಟ್ರು. ವೇದ, ಉಪನಿಷತ್ತುಗಳ ಜ್ಞಾನವನ್ನ ಸುಮ್ನೆ ರಕ್ಷಣೆ ಮಾಡಿದಲ್ಲ, ಅದನ್ನ ಸಾಮಾನ್ಯ ಜನರಿಗೂ ಅರ್ಥ ಆಗೋ ಹಾಗೆ ವಿವರಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆ ಬೇರೆಯಾಗಿದ್ದ ಭಾರತೀಯ ಆಧ್ಯಾತ್ಮಿಕ ಚಿಂತನೆಗೆ ಅದ್ವೈತ ಅನ್ನೋ ಒಂದು ಗಟ್ಟಿಮುಟ್ಟಾದ ಫಿಲಾಸಫಿ ಕೊಟ್ಟು ಎಲ್ಲರನ್ನೂ ಒಂದು ಮಾಡಿದ್ರು. ಅಷ್ಟೇ ಯಾಕೆ, ಶತಮಾನಗಳ ನಂತರ ಬಂದ ಸ್ವಾಮಿ ವಿವೇಕಾನಂದ, ರಮಣ ಮಹರ್ಷಿಗಳಂಥ ಮಹಾನ್ ಚಿಂತಕರಿಗೂ ಶಂಕರರ ಮಾತುಗಳೇ ಸ್ಫೂರ್ತಿಯಾಯಿತು. ಮತ್ತೆ ನೆನ್ಪಿಸ್ಕೊಳ್ಳಿ, ಕೇವಲ 32 ವರ್ಷ. ಇಷ್ಟು ಕಡಿಮೆ ಸಮಯದಲ್ಲಿ ಅವರು ಸಾಧಿಸಿದ್ದು ನಿಜಕ್ಕೂ ಒಂದು ಪವಾಡ. ಅವರ ಜೀವನ, ಜ್ಞಾನದ ಶಕ್ತಿ ಎಂಥದ್ದು, ಮತ್ತೆ ಒಂದು ಗಟ್ಟಿ ಸಂಕಲ್ಪ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಾವಿರಾರು ವರ್ಷಗಳ ಹಿಂದೆ ಶಂಕರರು ಹೇಳಿದ್ರು, ಈ ಜಗತ್ತು ಒಂದು ಭ್ರಮೆ, ಇದು ಮಿಥ್ಯೆ ಅಂತ. ಅವರ ಆ ಮಾತು ಇವತ್ತು ನಾವು ಬದುಕ್ತಿರೋ ಈ ರಿಯಾಲಿಟಿಗೆ ಹೇಗೆ ಸಂಬಂಧಪಡುತ್ತೆ? ನಮ್ಮ ಜೀವನದ ಗುರಿಗಳು, ನಮ್ಮ ಪ್ರಿಯಾರಿಟೀಸ್, ಇವುಗಳ ಬಗ್ಗೆ ಶಂಕರರ ಈ ಫಿಲಾಸಫಿ ನಮಗೇನಾದ್ರೂ ಹೇಳ್ಬೋದಾ? ಸ್ವಲ್ಪ ಯೋಚನೆ ಮಾಡ್ನೋಡಿ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.